ಸ್ನೇಹಿತರೆ ನಮಸ್ಕಾರ. ನಮ್ಮ ಸ್ಟೂಡೆಂಟ್ಸ್ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಿರುವಂಥ ಅನಾಚಾರ ಒಂದು ಕಡೆ ಆದರೆ, ನಮ್ಮ ಕರ್ನಾಟಕ ಸರ್ಕಾರ ನಾವೇನು ಕಡಿಮೆ ಇಲ್ಲ, ನಾವು ಒಂದು ಆಟ ಆಡೋಣ ಅಂತೇಳಿ ಮತ್ತೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಅಥವಾ ಸರ್ಕಾರದ ಏಜೆಂಟ್ಗಳ ಕಡೆಯಿಂದ ಶುರುವಾಗಿದೆ. ಏನಂತ ಹೇಳಿದ್ರೆ KPSC ಕರ್ಮಕಾಂಡ. ಈ KPSC ಕರ್ಮಕಾಂಡದ ಬಗ್ಗೆ ನಾನು 1 ವರ್ಷ 2 ವರ್ಷದಿಂದನೇ ಒಂದು ವಿಡಿಯೋ ಮಾಡಿದ್ದೆ. ಆವಾಗ KPSCಲಿ ತುಂಬ ಹಗರಣ ಆಗಿತ್ತು. ಆ ಟೈಮಲ್ಲಿ ಒಂದು ವಿಡಿಯೋ ಮಾಡಿದೆ. ನಮ್ಮ DKಶಿ ಸಾಹೇಬ್ರೇನಿದ್ದಾರೆ, ನಮ್ಮ ರಾಜ್ಯದ CM, ಅವರು ನೋಡಬೇಕು, ಬಿಡದಿ ಟೌನ್ಶಿಪ್ಪಲ್ಲಿ ರೈತರ ಮಧ್ಯ ಮತ್ತು IT-BT ಕಂಪ್ನಿಗಳ ಮಧ್ಯ ನೀವು ದಲ್ಲಾಳಿ ಮಾಡಿದ್ದು ಸಾಕು ಸಾಹೇಬ್ರೆ. ದಯವಿಟ್ಟು ಇಲ್ಲಿ ನಿಮ್ಮನ್ನು ಬಿಟ್ಬಿಟ್ಟು KPSC ನಿಮ್ಮ ಅಧಿಕಾರಿಗಳು ಸ್ಟೂಡೆಂಟ್ಸ್ ಜೊತೆಗೆ ದಲ್ಲಾಳಿ ವ್ಯಾಪಾರ ಮಾಡ್ತಿದ್ದಾರೆ. ಸೊ ಹಂಗಾಗಿ ನೀವು ಬಂದು ಇಲ್ಲಿ ತಲೆ ಹಾಕಿ ಅದನ್ನು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಯೋಚನೆ ಮಾಡಿ. ಯಾಕಂತೇಳಿದರೆ ಕರ್ನಾಟಕ KPSC ಅಂದರೆ ಯುವಕರ ಕನಸಿನ ಬಾಗಿಲು ಅಂತ ಹೇಳ್ತಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಗಟ್ಟಲೆ ಓದಿ ರಾತ್ರಿ ಹಗಲು ಕಷ್ಟಪಟ್ಟು ಯಾವುದೋ ಒಂದು ಸರ್ಕಾರಿ ಉದ್ಯೋಗ ತಗೊಬೇಕು ಅಂತ ಕನಸು ಕಾಣ್ತಿರ್ತಾರೆ. ಆದರೆ ಈ ಕೇಳಿ ಬರ್ತಾ ಇರುವಂಥ KPSC ಲಂಚದ ಆರೋಪ ಏನಿದೆ, ಅವ್ರ ಕನಸಿನ ಮೇಲೆ ಕೊಳ್ಳೆ ಇಟ್ಬಿಟ್ಟಿದೆ. ಒಂದು ವೇಳೆ ಹಣ ಕೊಟ್ಟವರಿಗೆ ಕೆಲಸ ಸಿಗ್ತಾ ಇದೆ, ಪ್ರಾಮಾಣಿಕವಾಗಿ ಓದಿದಂಥ ಅಭ್ಯರ್ಥಿಗಳ ಶ್ರಮಕ್ಕೇನು ಬೆಲೆ ಇಲ್ವಾ? ಬಡವ್ರ ಮನೆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ಕಟ್ಕೊಳ್ಳೋಕ್ಕೆ ಪುಸ್ತಕ ಹಿಡ್ತಾರೆ. ವಿದ್ಯಾರ್ಥಿ ವ್ಯವಸ್ಥೆಯಲ್ಲಿ ನಿಮ್ಮ ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆಯಲ್ಲಿ ಅವರ ಓದಿಗೆ, ಅವರ ಪರಿಶ್ರಮಕ್ಕೆ ನ್ಯಾಯ ಸಿಗುತ್ತಾ? ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ರಾಜಕೀಯ ಆರೋಪ ಪ್ರತ್ಯಾರೋಪ, ಸತ್ಯ ಹೊರಬರಬೇಕಷ್ಟೇ. ಆರೋಪಗಳು ಸುಳ್ಳಾಗಿದ್ದರೆ ಸುಳ್ಳಾಗಿರಲಿ, ಸತ್ಯ ಆಗಿದ್ದರೆ ಸತ್ಯ ಆಗಿರಲಿ. BJPಯವ್ರ ಮೇಲೆ ನೀವು ಹೋರಾಟ ಅಂತ ಹೇಳಿ ಹೋಗೋದು, ಪ್ರೊಟೆಸ್ಟ್ ಮಾಡ್ತೀವಿ ಅನ್ನೋದು, ಅವ್ರು ನಿಮ್ಮ ಮೇಲೆ ಮಾಡೋದು ನಾವು ಮೊನ್ನೆ ನೋಡಿದ್ವಲ್ಲ. ರಾಹುಲ್ ಗಾಂಧಿ ಜೊತೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ದೀರಿ. ಈಗ ನೋಡಿದರೆ ನಿಮ್ಮ ಬುಡಕೆ ಬಂದುಬಿಟ್ಟಿದೆ. ನಿಜವಾಗಿ ಈ KPSC ವಿಚಾರದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ಅದು ಯಾರೇ ಆಗಿರಲಿ ಕಾನೂನಿನ ಮುಂದೆ ಉತ್ತರ ಕೊಡಲೇಬೇಕು. ಯಾಕಂತೇಳಿದ್ರೆ KPSC ಅನ್ನೋದು ಒಂದು ಸಂಸ್ಥೆ ಮಾತ್ರ ಅಲ್ಲ, ಅದು ಲಕ್ಷಾಂತರ ಯುವಕರ ನಂಬಿಕೆ. ಆ ನಂಬಿಕೆ ಒಮ್ಮೆ ಒಡೆದೋಯ್ತು ಅಂತ ಹೇಳಿದರೆ ಅದನ್ನು ಮತ್ತೆ ಕಟ್ಟೋದು ತುಂಬ ಕಷ್ಟ. ಸರ್ಕಾರ ಈ ಪ್ರಕರಣ ಏನಿದೆ ತುಂಬ ಗಂಭೀರವಾಗಿ ತೊಗೊಬೇಕು. ಸಂಪೂರ್ಣ ಪಾರದರ್ಶಕ ತನಿಖೆ ನಡೆಸಬೇಕು ನೀವು. ಯಾಕಂತೇಳಿದರೆ ಕೇಂದ್ರ ಸರ್ಕಾರದ ಪಾರದರ್ಶಕತೆನ ನಾವು ಮೊನ್ನೆ 20ನೇ ತಾರೀಕು ನೋಡಿಬಿಟ್ವಿ. ಹಾಗಾಗಿ ನಮಗೆ ಸರ್ಕಾರಗಳ ಮೇಲೆ ಎಲ್ಲರೂ ನಂಬಿಕೆ ಕಳ್ಕೊಂಡಿದ್ದಾರೆ. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರ ರಾಜೀನಾಮೆ, ಈಗ ಪ್ರೆಸಿಡೆಂಟ್ನ ರಾಜೀನಾಮೆ ಕೊಡಿಸಿದ್ರಿ ಅಂತ ಗೊತ್ತಾಯ್ತು, ಬಟ್ ಅದ್ರ ಹಿಂದೆ ಒಬ್ಬ ಪ್ರೆಸಿಡೆಂಟ್ ಮಾತ್ರ ಇರಲ್ಲ. ನಿಮ್ಮ ಸರ್ಕಾರದವರೇ, ನಿಮ್ಮ MLAಗಳೇ ಅಥವಾ ನಿಮ್ಮ ಸಚಿವರೇ ಇರ್ತಾರೆ. ಸೊ ಅದಕ್ಕೆ ಏನೇನೆಲ್ಲ ಇದೆ ವಿಶ್ವಾಸ ಮೂಡುವಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾರ್ದು ಏನು ಹಗರಣ ಹೆಂಗೆ ಹೋಗ್ತಿದೆ, 80 ಲಕ್ಷ ಒಂದು ಸೀಟಿಗೆ ಅಂದರೆ ಏನು ರೀ, ಕಡಿಮೆನಾ? ಸೊ ದಲ್ಲಾಳಿ ಕೆಲಸ ಅಲ್ಲಿ ಮಾಡಿದ್ದು ಸಾಕು. ಸ್ವಲ್ಪ ಇಲ್ಲಿ ಅಧಿಕಾರಿಗಳ ದಲ್ಲಾಳಿ ಕೆಲಸನ ನೋಡಿ. ಸರ್ಕಾರಿ ಉದ್ಯೋಗ ಹಣದಿಂದ ಅಲ್ಲ, ಅರ್ಹತೆಯಿಂದ ಸಿಗಬೇಕು. ಯಾರಿಗೇ ಆದರೂ ಭ್ರಷ್ಟಾಚಾರ ಗೆಲ್ಲಬಾರ್ದು, ಇಲ್ಲಿ ಪ್ರತಿಭೆ ಗೆಲ್ಲಬೇಕು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸರ್ಕಾರ ಯಾವುದೇ ಆಗಿದ್ದರೂ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡೋದು ನಮ್ಮ ಕರ್ತವ್ಯ. ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಆ್ಯಪ್ ಆಗಿರಲಿ, ಯಾವುದೇ ಆಗಿದ್ರೂ ಕೂಡ ಕ್ವಶನ್ ಮಾಡಿನೇ ಮಾಡ್ತೇವೆ. ಜೈ ಹಿಂದ್.